ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಾಬಾದ್. ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ಲೋಯಲಾ ಇಂಗ್ಲಿಷ್ ಮಾಧ್ಯಮ ಸ್ಕೂಲಿನಲ್ಲಿ ಪ್ರಾಂಶುಪಾಲರಾದ ಜಾನ್ ಥಾಮಸ್ ಹಾಗೂ ಚಿತ್ರಕಲಾ ಶಿಕ್ಷಕ ಅವಧೂತ ಮಾಣಿ ಅವರ ನೇತೃತ್ವದಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಿತ್ರಕಲಾ ಪ್ರದರ್ಶನವನ್ನು ಮಕ್ಕಳ ಕೈಚಳಕದಿಂದ ಬಿಡಿಸಿದ ಚಿತ್ರವನ್ನು ಸಂಗ್ರಹಿಸಿ ಲೋಯಲಾ ಸ್ಕೂಲಿನಲ್ಲಿ ಪ್ರದರ್ಶನ ಮಾಡಲಾಗಿದೆ. ಪ್ರಾಂಶುಪಾಲರಾದ ಜಾನ್ ಥಾಮಸ್, ಚಿತ್ರಕಲಾ ಶಿಕ್ಷಕರಾದ ಅವಧೂತ ಮಾಣಿ ಹಾಗೂ ಸ್ಕೂಲ್ ಮಕ್ಕಳು ಚಿತ್ರಕಲೆಯನ್ನು ನೋಡಿ ಆನಂದಿಸಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದರೆ ಅವರಿಂದಲೇ ಕೇಳೋಣ. School. Today we are conducting an exhibition. Here is the art and drawing, many crafts and drawings. I like all drawings and exhibition is beautiful and nice. Good morning everyone. I am Sadhna from 5th A class. My school name is Loyala English Medium School. In our school we are doing here art craft exhibition. In our exhibition there are so many nice drawings. I like exhibition and small children are done very nicely. I like exhibition. I love exhibition. Thank you. Start madam. A very good morning to everyone. I am Diksha from 5th A section. My school name is Loyala English Medium School. Today my sir is did exhibition. When small children from first to from starting school now for end, what we did drawings we are showing in exhibition. But in exhibition we will see so many drawings and we will see craft and all so many things, and we will get how to draw and all we will get. And so small children also did in drawing. I like craft and drawing, and this exhibition will help for us drawing and all. Thank you. ನಮಸ್ಕಾರ, ನಾನು ಫಾದರ್ ಜಾನ್ ಥಾಮಸ್ ಅಂತ ಹೇಳಿ ಲೋಯೋಲಾ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಿನ್ಸಿಪಾಲ್ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಈ ಸಾರಿ ನಾವು ಪ್ರತಿ ಸಾರಿನೂ ಅಷ್ಟೇನೆ ವರ್ಷದ ಕೊನೆಯಲ್ಲಿ ಶೈಕ್ಷಣಿಕ ವರ್ಷ ಕೊನೆಗೊಳ್ತಾ ಇರಬೇಕಾದ್ರೆ ಚಿತ್ರಕಲಾ ಪ್ರದರ್ಶನವನ್ನು ನಾವು ಮಾಡ್ಕೊಂಡಿರ್ತೀವಿ. ವರ್ಷದ ಪೂರ್ತಿ ನಮ್ಮ ಮಕ್ಕಳು ಏನು ಚಿತ್ರಕಲೆಗಳನ್ನು ಕಲ್ತಿರ್ತಾರೋ ಅಥವಾ ಕರಕುಶಲ ವಸ್ತುಗಳನ್ನು ತಯಾರಿಸೋದನ್ನು ಕಲ್ತಿರ್ತಾರೋ ಅದನ್ನೆಲ್ಲವನ್ನು ನಾವು ತೊಗೊಂಡು ಬಂದು ಒಂದು ಎಕ್ಸಿಬಿಷನ್ ಮಾಡಿಕೊಂಡು ಅದನ್ನು ಇಲ್ಲಿ ನಾವು ತೋರಿಸ್ತೀವಿ. ಅದು ಏನಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇರ್ತಕ್ಕಂತಹ ಪ್ರತಿಭೆಯನ್ನು ಹೊರತೆಗೆಯೋದಕ್ಕೋಸ್ಕರ ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಷ್ಟೇನೆ. ನಮ್ಮ ಶಾಲೆಯಲ್ಲಿ ಒಬ್ಬರು ಶಿಕ್ಷಕರು ಅದಕ್ಕೇನೆ ನೇಮಕಗೊಂಡಿದ್ದಾರೆ. ಅವರು ಮಕ್ಕಳಿಗೆ ಯಾವಾಗಲೂ ಈ ಚಿತ್ರಕಲೆ ಮತ್ತು ಕರಕುಶಲ ವಸ್ತುಗಳನ್ನು ತಯಾರಿಸುವಂಥದ್ದು, ಈ ರೀತಿ ಹಲವಾರು ವಿಷಯಗಳ ಕುರಿತು ಚಿತ್ರಕಲೆಗೆ ಕುರಿತಂಥ ವಿಷಯಗಳನ್ನು ಅವರು ಮಾಹಿತಿಯನ್ನು ಮಕ್ಕಳಿಗೆ ಕೊಡ್ತಾ ಇರ್ತಾರೆ ವರ್ಷ ಪೂರ್ತಿ. ಅದನ್ನು ಈ ಸರಿ ಅವ್ರು ಏನೇನು ಮಾಡಿದ್ದಾರೆ ವರ್ಷ ಪೂರ್ತಿ
ಅದನ್ನು ಇಲ್ಲಿ ಬಂದು ನಾವು ವಸ್ತು ಪ್ರದರ್ಶನದ ಮುಖಾಂತರ ಮಕ್ಕಳಿಗೆ ತೋರಿಸಿ ಅವರಿಗೆ ಉತ್ತೇಜನವನ್ನು ಕೊಡೋದು ಉರಿದುಂಬಿಸುವಂಥದ್ದು. ನಮ್ಮ ಲೋಯೋಲಾ ಶಾಲೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರವಲ್ಲ, ಶಿಕ್ಷಣಕ್ಕೆ ಅತ್ಯುನ್ನತವಾದಂತಹ ಒಂದು ಸ್ಥಾನವನ್ನು ಕೊಡ್ತೀವಿ ಹಾಗೂ ಅದನ್ನು ನೋಡ್ಕೊಳ್ತೀವಿ. ಅದ್ರ ಜೊತೆಗೇನೆ ಹಲವಾರು ಪಠ್ಯೇತರ ಚಟುವಟಿಕೆಗಳಿಗೂ ಸಹ ನಾವು ಆದ್ಯತೆ ಕೊಡ್ತೀವಿ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಅಂತಂದಮೇಲೆ ಅದು ಕೇವಲ ಪುಸ್ತಕವನ್ನು ಓದೋದು ಮಾತ್ರ ಅಲ್ಲ, ಸರ್ವತೋಮುಖವಾದಂಥ ಬೆಳವಣಿಗೆ ಆಗಬೇಕು. ಮಾನಸಿಕವಾಗಿ ಮಕ್ಕಳು ಬೆಳಿಬೇಕು, ಶೈಕ್ಷಣಿಕವಾಗಿ ಬೆಳಿಬೇಕು, ಮತ್ತು ಕ್ರೀಡೆಯಲ್ಲಿ ಬೆಳಿಬೇಕು, ಮತ್ತು ಸಾಮಾಜಿಕ ಕಾಳಜಿಯನ್ನು ಬೆಳೆಸ್ಕೊಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳುವಂಥವ್ರಾಗಬೇಕು. ಸೊ ಈ ರೀತಿ ಒಂದು ಸರ್ವತೋಮುಖ ಬೆಳವಣಿಗೆಯನ್ನು ನಾವು ನಮ್ಮ ಲೋಯೋಲಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದರ ಒಂದು ಸಾಕ್ಷಿಯಾಗಿ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೆಯ ಬೆಳವಣಿಗೆ ಆಗುತ್ತೆ, ಅವರು ಸರ್ವತೋಮುಖ ಶಿಕ್ಷಣವನ್ನು ಹೊಂದುತ್ತಾರೆ ಮತ್ತು ಅವರು ಒಂದು ಇಂಟಗ್ರೇಟೆಡ್ ಹೋಲ್ಸಮ್ ಪರ್ಸನಾಲಿಟಿಯಾಗಿ ಬೆಳೆಯೋದಕ್ಕೆ ಅವರಿಗೆ ಸಾಧ್ಯವಾಗುತ್ತೆ. ಇದರ ಒಂದು ಕಡೆ ಒಂದು ನಮ್ಮ ಸಣ್ಣ ಅಳಿವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಈಗ ಮಕ್ಕಳು ಇದ್ರಾಗ ಏನು ಚಾಯ್ಸ್ ಗೀಚ್ ಮಾಡಿ ಅವ್ರಿಗೆ ಏನಾರ ಪ್ರಶಸ್ತಿ ಕೊಡ್ತೀರಿ ಸರ್? ಹೌದು, ಈಗಾಗಲೇ ನಾವು ನೀವೇ ಬಂದಿದ್ರಲ್ಲ, ನಮ್ಮ ಆ್ಯನ್ಯುವಲ್ ಡೇಯಲ್ಲಿ ತುಂಬ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಮತ್ತು ಅವರಿಗೆ ಒಂದು ವೇದಿಕೆಯನ್ನು ಸಹ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಅವರು ವೇದಿಕೆ ಮೇಲೆ ಬಂದು ಅವರ ಪ್ರತಿಭೆಗಳನ್ನು ತೋರಿಸ್ಕೊಳ್ಳೋದಕ್ಕೆ. ಮತ್ತು ಈ ಚಿತ್ರಕಲೆಯಲ್ಲೂ ಸಹ ಅವರು ಹಲವಾರು ಜಾಗಗಳಿಗೆ ಹೋಗಿ ಹಲವಾರು ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರ ಬಹುಮಾನಗಳನ್ನು ಸಹ ಗೆದ್ದುಕೊಂಡಿದ್ದಾರೆ. ಮತ್ತು ನಾವು ಸಹ ಅವರಿಗೆ ಸಾಕಷ್ಟು ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಉತ್ತೇಜನವನ್ನು ನೀಡ್ತಾ ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಬ್ದುಲ್ ಮಾನೆ ಅಂತ. ನಾನಿಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ. ಇವತ್ತು ನಾವು ನಮ್ಮ ಆರ್ಟ್ ಎಕ್ಸಿಬಿಷನನ್ನು ಮಾಡ್ತಾ ಇದ್ದೇವೆ. ಆರ್ಟಲ್ಲಿ ಮಕ್ಕಳಿಗೆ ವರ್ಷವಿಡೀ ಏನೇನು ಕಲಿಸಿರ್ತೀವಿ ಅದನ್ನೇ ನಾವು ಎಲ್ಲ ಮಕ್ಕಳ ಕಡೆಯಿಂದ ಕಲೆಕ್ಷನ್ ಮಾಡಿ ಅವುಗಳ ಚಾರ್ಟ್ಗಳನ್ನು ಮಾಡಿ ಇಲ್ಲಿ ಎಕ್ಸಿಬಿಷನನ್ನು ಮಾಡಿದ್ದೀವಿ. ಇನ್ನು ಕರಕುಶಲತೆಗೆ ಸಂಬಂಧಪಟ್ಟಂತೆ ಎಲ್ಲ ವೇಸ್ಟ್ ಮೆಟೀರಿಯಲ್ಸ್ಗಳನ್ನು ಮಕ್ಕಳಿಗೆ ಬಳಸುವಂತೆ ಮತ್ತು ಪೇಪರ್ಸ್ ಫೋಲ್ಡಿಂಗ್ಸ್ಗಳಲ್ಲಿ ಕೆಲವೊಂದು ಕ್ರಾಫ್ಟ್ಗಳನ್ನು ಅವರಿಗೆ ಕ್ಲಾಸಲ್ಲಿ ಕಲಿಸಿ ಅವುಗಳನ್ನು ದಿನಬಳಕೆಯಲ್ಲಿ ಯಾವ ರೀತಿಯಾಗಿ ಅಥವಾ ಹೋಮ್ ಡೆಕೋರೇಷನ್ಗೆ ಯಾವ ರೀತಿಯಾಗಿ ಬಳಸಬೇಕು ಅಂತ ಮಕ್ಕಳಿಗೆ ಕಲಿಸ್ಕೊಡ್ಲಾಗ್ತದೆ. ಮತ್ತು ಭಾಳಷ್ಟು ವಸ್ತುಗಳನ್ನು ಇಲ್ಲಿ ಮಕ್ಕಳು ಮಾಡಿರುವಂಥದ್ದಿದೆ. ಕ್ಲಾಸಲ್ಲಿ ಅವರಿಗೆ ವರ್ಷವಿಡೀ ಏನೇನೆಲ್ಲ ಕಲಿಸಿದ್ದೇವೆ ಅದು ಪೇಪರ್ಸಲ್ಲಿ ಆಗಿರ್ಬೋದು ಅಥವಾ ಬೇಡವಾಗಿರುವಂಥ ವೇಸ್ಟ್ ವಸ್ತುಗಳನ್ನು ಬಳಸ್ಕೊಂಡಾಗಿರ್ಬೋದು ಅಂಥ ವಸ್ತುಗಳಲ್ಲಿ ಮಾಡಿರುವಂಥ ಸಾಕಷ್ಟು ಥಿಂಗ್ಸ್ಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಇಲ್ಲ 1ನೇ ಕ್ಲಾಸಿಂದ ಹಿಡ್ಕೊಂಡು 9, 10ನೇ ಕ್ಲಾಸಿನ ಹೋದ ವರ್ಷ 10ನೇ ಕ್ಲಾಸಲ್ಲಿರುವಂಥ ಮಕ್ಕಳು ಕೂಡ ಮಾಡಿಕೊಟ್ಟಿರುವಂಥ ಚಿತ್ರಕಲೆಗಳು ಈ ನಮ್ಮ ಎಕ್ಸಿಬಿಷನಲ್ಲಿ ನಾವು ಹಾಕಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಸುಂದರವಾಗಿ ಮಕ್ಕಳು ಮಾಡಿಕೊಟ್ಟಿರುವಂಥ ಡ್ರಾಯಿಂಗ್ಸ್ಗಳನ್ನು ನಾವು ಎಕ್ಸಿಬಿಷನಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಸರ್